ಕಾತ್ಯಾಯನಿ ಕಾತ್ಯಾಯನಿ ಈ ಶಬ್ದಗಳ ಬಗ್ಗೆ ಹೀಗೊಂದು ಜಿಜ್ಞಾಸೆ. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಕುಮಾರಮ್ಮೆ ಪತಿಮೇ ಕುರುತೆ ನಮಃ ಅಂತ ಭಾಗವತದ ಒಂದು ಶ್ಲೋಕ. ಕಾತ್ಯಾಯನಿಯನ್ನು ದುರ್ಗೆಯನ್ನು ಪ್ರಾರ್ಥಿಸುವ ಶ್ಲೋಕ. ಕಾತ್ಯಾಯನಿ ಅಂತ ನಾವೆಲ್ಲ ಓದ್ತೇವೆ, ಬಹುತೇಕ ಎಲ್ಲ ಕಡೆ ಹಾಗೆ ಇದೆ ಪಾಠ. ಹಿರಿಯ ವಿದ್ವಾಂಸರು ಗುರುಗಳು ಆದ ಗೋವಿಂದಾಚಾರ್ಯ ಅದನ್ನು ಕಾತ್ಯಾಯನಿ ಅಂತ ಆಗಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಸಾಯಣರು ಕೂಡ ಅದನ್ನು ಹಾಗೆ ವಿಶ್ಲೇಷಿಸಿದ್ದಾರೆ ಅಂತ ಹೇಳ್ತಾರೆ. ಕಾತ್ಯಾಯನಿ ಅಂತಂದ್ರೆ ಕೃತ್ಯ ಅಂದ್ರೆ ಮಾಟ ಮಂತ್ರ ಮೊದಲಾದದ್ದು, ಅಥವಾ ಸಂಹಾರ ಕೃತ್ಯ, ಜಗತ್ತಿನ ಸಂಹಾರ ಕೃತ್ಯ. ಅದಕ್ಕೆ ಅಯನ ಆಶ್ರಯಳಾದವಳು ಕಾತ್ಯಾಯಿನಿ ಅಂತ ಅವರು ವ್ಯಾಖ್ಯಾನಿಸಿದ್ದಾರೆ ಗೋವಿಂದಾಚಾರ್ಯರನ್ನು. ಮಾಟ ಮಂತ್ರ ಮೊದಲಾದವುಗಳನ್ನು ಪರಿಹರಿಸುವವಳು ಕೂಡ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಈ ಕಾತ್ಯಾಯಿನಿ ಎನ್ನುವ ಶಬ್ದ ಅಥವಾ ಕಾತ್ಯಾಯಿನಿ ಎನ್ನುವ ಶಬ್ದ ಎಲ್ಲೆಲ್ಲಿ ಬಳಕೆಯಾಗಿದೆ ವೇದಗಳಲ್ಲಿ ಮತ್ತು ಉಳಿದ ಪುರಾಣಗಳಲ್ಲಿ ಅಂತ ನೋಡುವುದು ಇವತ್ತಿನ ಈ ಭಾಗದ ಉದ್ದೇಶ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ಅಂತ ಮಹಾನಾರಾಯಣ ಉಪನಿಷತ್ನಲ್ಲಿ ಒಂದು ಕಡೆ ಕಾತ್ಯಾಯನಾಯ ಅಂತಿದೆ. ಅಲ್ಲಿಯೂ ಕೂಡ ಕಾತ್ಯಾಯನಾಯ ಅಂತಲೇ ಆಗಬೇಕು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಟ್ಟಿದ್ದಾರೆ. ಅದೇ ಇರಲಿ. ಕಬಂಧಿ ಕಾತ್ಯಾಯನ ಅಂತ ಷಟ್ಪ್ರಶ್ನ ಉಪನಿಷತ್ತಿನ ಮೊದಲನೇ ಪ್ರಶ್ನದಲ್ಲಿ 6 ಜನ ವಿದ್ಯಾರ್ಥಿಗಳು ಒಬ್ಬ ಗುರುವಿನ ಹತ್ರ ಬಂದು ಜಿಜ್ಞಾಸೆ ಮಾಡ್ತಾರೆ. ಅಲ್ಲಿ ಕಬಂಧಿ ಕಾತ್ಯಾಯನ ಅಂತಲೇ ಇದೆ. ಮತ್ತೆ ಎಲ್ಲ ಉಪನಿಷತ್ತುಗಳಲ್ಲೂ ಕಾತ್ಯಾಯನ ಅಂತಲೇ ಇದೆ. ವಾಮನ ಪಂಡಿತರು ಆ ಷಟ್ಪ್ರಶ್ನ ಉಪನಿಷತ್ತಿನ ಟೀಕಾ, ವಾಮನ ಪಂಡಿತರ ಟೀಕಾ, ಅಲ್ಲಿಯೂ ಕೂಡ ಹೀಗೆ ಇದೆ, ಕಾತ್ಯಾಯನ ಅಂತಲೇ ಇದೆ. ಕಾತ್ಯಾಯನ ಅನ್ನೋವನ ಮಗ ಅಥವಾ ಕಥನ ಮಗ, ಹೀಗೆಲ್ಲ ಅದನ್ನು ಬೇರೆ ಬೇರೆ ಥರ ಅದನ್ನು ವ್ಯಾಖ್ಯಾನಿಸ್ತಾರೆ. ಅಲ್ಲಿ ಆ ಉಪನಿಷತ್ತುಗಳಿಗೆ ಟೀಕೆ ಬರೆದಂಥ ಗೋವಿಂದಾಚಾರ್ಯರು ಕೂಡ ಅಲ್ಲಿ ಕಾತ್ಯಾಯನ ಅಂತಲೇ ಅದನ್ನು ಹೇಳಿದ್ದಾರೆ. ಮತ್ತೆ ತತ್ವನಿರ್ಣಯದಲ್ಲಿ ಆಚಾರ್ಯರು ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕಾ ಪರಮಾಶ್ರುತಿ ಅಂತ ಒಂದು ಶ್ರುತಿಯನ್ನು ಉಲ್ಲೇಖಿಸಿದ್ದಾರೆ. ಇತಿ ಕಾತ್ಯಾಯನ ಶ್ರುತಿ ಅಂತ ಹೇಳಿದ್ದಾರೆ. ಕಾತ್ಯಾಯನ ಶ್ರುತಿ ಅಂತ. ಋಷಿಕೇಶ ತೀರ್ಥರ ಪಾಠದಲ್ಲಿ ಅದು ಕಾತ್ಯಾಯನ ಶ್ರುತಿ ಅಂತೂ ಹೀಗಿದೆ. ಅಂತೂ ಕಾತ್ಯಾಯನಿ ಅಂತ ಶಬ್ದ ಪ್ರಯೋಗ ಮಾಡಿದ್ರು ಕೂಡ ಏನು ತಪ್ಪಲ್ಲ. ಯಾರೋ ಕಥ ಅಂತೊಬ್ಬ ಅಥವಾ ಕಾತ್ಯಾಯನ ಅಂತೊಬ್ಬ ಅವನ ವಂಶದಲ್ಲಿ ಬಂದವಳು ಅಂತ ಹೀಗೇನೋ ಅದಕ್ಕೊಂದು ಅರ್ಥ ಆಗ್ತದೆ. ಎಲ್ಲರೂ ಹಾಗೆ ಬರೆದಿದ್ದಾರೆ. ಆದರೆ ಕಥಾ ಅಂದ್ರೆ ಯಾರು ಅಂತ ಎಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಕಾಣಿಸೋದಿಲ್ಲ. ಹಾಗಾಗಿ ಕಾತ್ಯಾಯನಿ ಅಂತಲೇ ಆಗಬೇಕು ಅಂತ ಏನಿಲ್ಲ, ಕಾತ್ಯಾಯನಿ ಅಂತಲೂ ಆಗಬಹುದು. ಯಾಕಂದ್ರೆ ಕಾತ್ಯಾಯನ ಅಂತ ಒಬ್ಬ ಗಂಡಸು ಕೂಡ ಉಪನಿಷತ್ತುಗಳಲ್ಲಿ ಎಲ್ಲ ಕಡೆ ಕಾಣಿಸ್ತಾನೆ. ಹೀಗೆ ಅದ್ರ ಬಗ್ಗೆ ನಮಗೊಂದು ಅಭಿಪ್ರಾಯ ಕಾಣಿಸ್ತದೆ. ಹೆಚ್ಚಿನ ವಿಷಯ ಏನಾದರೂ ಯಾವ್ದಾದ್ರು ವಿದ್ವಾಂಸರಿಗೆ ಉಪಲಬ್ಧ ಆದರೆ ಇದ್ರ ಬಗ್ಗೆ ನಮಗೆ ತಿಳಿಸ್ಬೇಕು. ಸಾಂಖ್ಯಾಯನ ಸಗೋತ್ರ ಇದ್ದಂತೆ, ಯಾಕಂದ್ರೆ ಗಾಯತ್ರಿಯನ್ನ ಸಾಂಖ್ಯಾಯನ ಗೋತ್ರ ಉಳ್ಳವಳು ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ ಸಾಂಖ್ಯಾಯನ ಅಂತ ಯಾವನೋ ಒಬ್ಬ, ಸಾಂಖ್ಯ ಅಂತ ಒಬ್ಬ, ಅವನ ವಂಶದಲ್ಲಿ ಬಂದವಳು ಈ ಗಾಯತ್ರಿ. ಯಾವಳು ಸ್ತ್ರೀ ರೂಪದಿಂದ ಭಗವಂತ ಜನಿಸಿದಾಗ, ಅಥವಾ ಭಾರತೀಯೋ ಸರಸ್ವತಿಯೋ ಒಂದ್ ಕಡೆ ಎಲ್ಲೋ ಜನಿಸಿದಾಗ ಸಾಂಖ್ಯಾಯನ ಗೋತ್ರದಲ್ಲಿ ಹುಟ್ಟಿದವರು ಅಂತ ಅದಕ್ಕೆ ಅರ್ಥ ಇದ್ದಿರಬಹುದು. ಬನ್ನಂಜೆ ಗೋವಿಂದಾಚಾರ್ಯರು ಸಾಂಖ್ಯಾಯನ ಸಗೋತ್ರ ಅಂತಂದ್ರೆ, ಸಾಂಖ್ಯಾಯನರು ಅಂದ್ರೆ ಸಾಂಖ್ಯ ಅಂದ್ರೆ ತತ್ವಜ್ಞಾನ ಉಳ್ಳವರು ಸಾಂಖ್ಯಾಯನರು. ಅವರ ಸಂಬಂಧಿಯು ಈ ಗಾಯತ್ರಿ, ಯಾಕಂದ್ರೆ ಅವರಿಗೆ ಬಹಳ ಪ್ರಿಯರಾದ್ರಿಂದ ಅಂತ ಅರ್ಥ ಹೇಳಿದ್ದಾರೆ. ಆ ಅರ್ಥ ಬೇರೆ. ಆದರೂ ಸಾಂಖ್ಯಾಯನ ಗೋತ್ರ ಅಂತ ಹೇಳಿರೋದ್ರಿಂದ ಈ ಕಾತ್ಯಾಯನ ಸಾಂಖ್ಯಾಯನ ಇವೆಲ್ಲ ಹೆಚ್ಚು ಕಡಿಮೆ ಒಂದೇ ಶಬ್ದ. ಅವ್ರ ವಂಶದಲ್ಲಿ ಸಾಂಖ್ಯಾಯನ ವಂಶದಲ್ಲಿ ಬಂದವಳು ಗಾಯತ್ರಿ ಇದ್ದಿರಬಹುದು, ಏನಾದ್ರು ಪುರಾಣ ಇದ್ದಿರಬಹುದು, ನಮ್ಗೆ ಅದು ಉಪಲಬ್ಧ ಇಲ್ಲ. ಹಾಗೆ ಕಥಾ ಅಥವಾ ಕಾತ್ಯಾಯನರ ವಂಶದಲ್ಲಿ ಬಂದವಳು ಕಾತ್ಯಾಯನಿ, ಈ ಕಾತ್ಯಾಯನ ಇವರೆಲ್ಲ ಇದ್ದಿರಬಹುದು ಅಂತ ಕಾಣಿಸ್ತದೆ. ಇದ್ರ ಬಗ್ಗೆ ವಿದ್ವಾಂಸರು ಹೆಚ್ಚಿನ ವಿಷಯಗಳನ್ನ ಉಪಲಬ್ಧ ಆದರೆ ತಿಳಿಸ್ಬೇಕು.